ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಜ್ಯುವೆಲ್ರಿ ಸ್ಟಾಕ್ಸ್ ರ್ಯಾಲಿ ಡ್ಯೂ ಟು ಟ್ರೇಡ್ ಡೀಲ್. ಶುಕ್ರವಾರ US ಮತ್ತು ಇಂಡಿಯಾ ಒಂದು ಫ್ರೇಮ್ವರ್ಕನ್ನು ಅನೌನ್ಸ್ ಮಾಡಿದರು. ಆ ಟ್ರೇಡ್ ಡೀಲು ಯಾವ ಥರ ಇರುತ್ತೆ, ಯಾವ ಒಂದು ಸೆಕ್ಟರ್ಸಿಗೆ ಏನು ಒಂದು ಪಾಲಿಸಿ ಇರುತ್ತೆ ಈ ಪರ್ಟಿಕ್ಯುಲರ್ ಟ್ರೇಡ್ ಡೀಲ್ ಅಂತ. ಅದರಲ್ಲಿ ಜೆಮ್ಸು ಜ್ಯುವೆಲ್ರಿ ಸೆಕ್ಟ್ರಲ್ಲಿ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಕಾಣ್ಬರ್ತಾ ಇದೆ. ಅದಕ್ಕೇ ಜ್ಯುವೆಲ್ರಿ ಸ್ಟಾಕ್ಸ್ ಎಲ್ಲ ಇವತ್ತು 3-15% ರ್ಯಾಲಿ ಆಯಿತು, ಡಿಪೆಂಡಿಂಗ್ ಆನ್ ದ ಸ್ಟಾಕು. ಹಾಗೂ ಜ್ಯುವೆಲ್ರಿ ಸ್ಟಾಕ್ಸ್ ಬಿಟ್ಟು ಟೆಕ್ಸ್ಟೈಲ್ಸು, ಜೆಮ್ಸು ಮತ್ತು ಲೆದರ್ ಗುಡ್ಸು, ಹ್ಯಾಂಡಿಕ್ರಾಫ್ಟ್ಸ್, ಟಾಯ್ಸ್, ಆಟೋ ಕಾಂಪೊನೆಂಟ್ಸ್ ಎಲ್ಲನೂ ಬೆನಿಫಿಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ನ್ಯೂಸ್ ನಂಬರ್ 2, ಗುಡ್ ರ್ಯಾಲಿ ಫಾರ್ ಮಾರ್ಕೆಟ್ಸ್ ಟುಡೇ. ನಿಫ್ಟಿ 50 ಇಂಡೆಕ್ಸ್ ಇವತ್ತು 0.7% ರ್ಯಾಲಿ ಆಯಿತು. ಮಿಡ್ ಕ್ಯಾಪ್ ಇಂಡೆಕ್ಸು ಅಪ್ರಾಕ್ಸಿಮೇಟ್ಲಿ 1.6% ಅಪ್ ಹೋಯಿತು. ಹಾಗೂ ಸ್ಮಾಲ್ ಕ್ಯಾಪ್ ಇಂಡೆಕ್ಸು 2.6% ಮೇಲೋಯಿತು. ಮೇನ್ ರೀಸನ್ ಇವು ರ್ಯಾಲಿ ಆಗೋದಕ್ಕೆ ಈ US ಮತ್ತು ಇಂಡಿಯಾ ಟ್ರೇಡ್ ಡೀಲಿದ್ದು ಫ್ರೇಮ್ವರ್ಕ್ ಅನೌನ್ಸ್ ಆಗಿದ್ದು ಶುಕ್ರವಾರ. ಹಾಗೂ ಇನ್ನೂ ಅದು ಫೈನಲ್ ಒಂದು ಅನೌನ್ಸ್ಮೆಂಟು ಇನ್ನು ಕೆಲವು ವಾರದಲ್ಲಿ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಮೋಸ್ಟ್ ಸ್ಟಾಕ್ಸು ಇವತ್ತು ಮೇಲೋಗಿತ್ತು, ಆದರೆ ಎಕ್ಸ್ಪೋರ್ಟ್ ರಿಲೇಟೆಡ್ ಸ್ಟಾಕ್ಸು ಸ್ವಲ್ಪ ಜಾಸ್ತಿನೇ ರ್ಯಾಲಿ ಆಯಿತು. ನ್ಯೂಸ್ ನಂಬರ್ 3, ರಿಯಲ್ಮಿ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಅಬ್ಸರ್ವ್ ಇನ್ ಟು ಆಪೋ. ಚೈನೀಸ್ ಹ್ಯಾಂಡ್ಸೆಟ್ ಕಂಪ್ನಿ ಒಪ್ಪೋ ಅವರ ಸಬ್ಸಿಡ್ರಿ ಕಂಪ್ನಿ ರಿಯಲ್ಮಿನ ಅವ್ರದೊಳಗೇ ಅಬ್ಸರ್ವ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಸೊ ದ್ಯಾಟ್ ಅವರ ಕಾಸ್ಟ್ ಕಮ್ಮಿ ಆಗುತ್ತೆ ಅಂತ. ಸೇಲ್ಸು ಮತ್ತು ಸಪೋರ್ಟ್ ಟೀಮ್ಸ್ ಎಲ್ಲ ಒಂಥರ ಕನ್ಸಾಲ್ಟೇಷನ್ ಆಗುತ್ತೆ. ಅದು ಓಪೋನೇ ಅವರು ಪ್ರೊವೈಡ್ ಮಾಡ್ತಾರೆ. ಬರೀ ಕೆಲವು ಫ್ರಂಟ್ ಎಂಡ್ ಮಾರ್ಕೆಟಿಂಗ್ ಮಾತ್ರ ರಿಯಲ್ಮಿ ಕಂಪ್ನಿ ಹೆಸರಿಂದನೇ ಅವರ ಒಂದು ಸೆಪ್ರೇಟ್ ಬ್ರ್ಯಾಂಡಲ್ಲಿ ಸೇಲ್ ಮಾಡ್ತಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸ್. ಮಾರ್ಕೆಟ್ ಕ್ಯಾಪ್ ಆಫ್ ಇಂಡಿಯನ್ ಮಾರ್ಕೆಟ್ಸ್ ಇವತ್ತು 6 ಲಕ್ಷ ಕೋಟಿ ಮೇಲೋಗಿದೆ. ಹಾಗೂ ಸದ್ಯಕ್ಕೆ 473 lakh crores ಇದೆ. ಏರೋಸ್ಪೇಸ್ ಕಂಪ್ನೀಸು ಶೇರ್ಸು ಸುಮಾರು ಇವತ್ತು ಮೇಲೋಗಿದೆ. ಯಾಕಂದರೆ ಇಂಟರಿಮ್ ಏನು ಟ್ರೇಡ್ ಅಗ್ರಿಮೆಂಟು ಅನೌನ್ಸ್ ಮಾಡಿದ್ದಾರೆ, ಅದರಲ್ಲಿ ಏರೋಸ್ಪೇಸ್ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸು ಅವರಿಗೆ ಬೆನಿಫಿಟ್ ಆಗುತ್ತೆ. ಹಾಗೂ ಇಂಡಿಯನ್ ಸಪ್ಲೈ ಚೈನ್ ಪಾರ್ಟ್ನರ್ಸು, ಅಂದರೆ ಇಂಡಿಯಾದಿಂದ ಯಾರು ಕೆಲವು ಕಾಂಪೊನೆಂಟ್ಸ್ನ ಸಪ್ಲೈ ಮಾಡ್ತಾರೆ US ಏರೋಸ್ಪೇಸಿಗೆ, ಅವರಿಗೂ ಹೆಲ್ಪ್ ಆಗುತ್ತೆ ಅಂತ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 174 ಪಾಯಿಂಟ್ಸ್ ಅಪ್ಪು 25,867 ಕ್ಲೋಸ್ ಆಯಿತು. ಸೆನ್ಸೆಕ್ಸು 485 ಪಾಯಿಂಟ್ಸ್ ಅಪ್ಪು 84,066 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು SBI 7.46% ಅಪ್ಪು, ಶ್ರೀರಾಮ್ ಫೈನಾನ್ಸ್ 6.01% ಅಪ್ಪು, ಗ್ರಾಸಿಮ್ 3.15% ಅಪ್ಪು. ಟಾಪ್ ಲೂಸರ್ಸು ಮ್ಯಾಕ್ಸ್ ಹೆಲ್ತ್ ಕೇರ್ 2.87% ಡೌನು, ಪವರ್ ಗ್ರಿಡ್ ಕಾರ್ಪೊರೇಷನ್ 1.02% ಡೌನು, ITC 0.92% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸಂವರ್ಧನ ಮದರ್ಸನ್ 5.34% ಅಪ್ಪು, ವರುಣ್ ಬೆವರೇಜಸ್ 4.17% ಅಪ್ಪು, ಇನ್ಫೋ ಎಡ್ಜ್ 4.15% ಅಪ್ಪು. ಟಾಪ್ ಲೂಸರ್ಸು REC 3.38% ಡೌನು, ಸೀಮೆನ್ಸ್ 2.12% ಡೌನು, ಬಾಷ್ 1.95% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 2,324 ಸ್ಟಾಕು, ಕಮ್ಮಿ ಆಗಿದ್ದು 612 ಸ್ಟಾಕ್ಸು. ಸೊ 79% ಅಪ್ಪು, 21% ಮಾತ್ರ ಡೌನ್. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,791 per ಗ್ರಾಮು, ಸಿಲ್ವರ್ $300 per ಗ್ರಾಮ್. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 90.77 rupees, €1 107.67 rupees. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52-week high. JSW Steel 52-week high 1,255, closing 1,245. SBI 1,150 52-week high, closing 1,146. Tata Steel 206 52-week high, closing 202. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week low. ಯಾವ ಮೇಜರ್ ಸ್ಟಾಕು ಇವತ್ತು 52-week low ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.7% ಅಪ್ಪು, ಜಪಾನ್ 4.12% ಅಪ್ಪು, ಜರ್ಮನಿ 0.46% ಅಪ್ಪು, ಫ್ರಾನ್ಸ್ 0.01% ಡೌನು, UK 0.13% ಡೌನು. ಹಾಗೂ ನ್ಯಾಸ್ಡ್ಯಾಕು ಶುಕ್ರವಾರ 2.25% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.